12ನೇ ಅಧ್ಯಾಯದ 16ನೇ ಶ್ಲೋಕ. ಅನಪೇಕ್ಷ ಶುಚಿರ್ದಕ್ಷಃ ಉದಾಸೀನೋ ಗತವ್ಯಥಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯಃ. ಅನಪೇಕ್ಷಃ ಶುಚಿಃ ದಕ್ಷಃ ಉದಾಸೀನಃ ಗತವ್ಯಥಃ ಸರ್ವಾರಂಭ ಪರಿತ್ಯಾಗಿ ಯಃ ಮದ್ಭಕ್ತಃ ಸಮೇ ಪ್ರಿಯಃ. ಇದು ಹಾಗೆ, ಯಾರು ನನ್ನ ಭಕ್ತರು, ಯಾರು ನನಗೆ ಪ್ರೀತಿಪಾತ್ರನು ಅನ್ನೋದನ್ನು ಹೇಳ್ತಿದ್ದಾನೆ. ಅನಪೇಕ್ಷ ಅಂದ್ರೆ ಅದು ಬೇಕು ಇದು ಬೇಕು ಎಂಬುದಾಗೆಲ್ಲ ಅನೇಕ ರೀತಿಯಾಗಿರತಕ್ಕಂಥ ಅಪೇಕ್ಷೆಗಳು ನಿರಂತರವಾಗಿ ಒಂದರ ಹಿಂದೆ ಒಂದು ನಮ್ಮ ಬಯಕೆಯ ಬೆನ್ನತ್ತಿ ಓಡ್ತಾ ಇರುವಂಥದ್ದು. ವಾಂಟ್ಸ್ ಆರ್ ಅನ್ಲಿಮಿಟೆಡ್. ಮನುಷ್ಯನ ಬಯಕೆಗಳಿಗೆ ಕೊನೆಯೇ ಇಲ್ಲ. ಹಾಗೆ ನಿರಂತರವಾದ ಬಯಕೆ. ಅಂದ್ರೆ ಇಲ್ಲಿ ನಾವು ಇನ್ನೊಂದು ಗಮನಿಸಬೇಕಾದದ್ದು, ಬಯಕೆನೇ ಇರಬಾರದು ಅನ್ನೋದಲ್ಲ ಇದರ ಅಭಿಪ್ರಾಯ. ಯಾವುದು ಶಾಶ್ವತ ಸುಖ ಕೊಡುತ್ತೋ ಅದನ್ನು ಬಯಸಬೇಕು. ಶಾಶ್ವತ ಸುಖ ಕೊಡುವಂಥದ್ದು ಯಾವುದು? ಮೋಕ್ಷ. ಮೋಕ್ಷಕ್ಕೆ ಬೇಕಾಗಿರುವಂಥದ್ದು ಭಗವಂತನ ಅನುಗ್ರಹ, ಅದನ್ನು ಬಯಸಬೇಕು. ಅದು ಬಿಟ್ಟುಕೊಂಡು ತಾತ್ಕಾಲಿಕ ಸುಖವನ್ನು ಕೊಡುವಂಥದ್ದು ಅಥವಾ ತಾತ್ಕಾಲಿಕ ಸುಖ ದುಃಖದ ಜೊತೆಗೆ ಇರುವಂಥದ್ದು, ಅದರಿಂದ ದುಃಖವೇ ಬರುವಂಥದ್ದು, ಇಂಥದ್ದನ್ನು ನಾವು ಬಯಸಬಾರದು ಅಂತ ಅರ್ಥ. ಅನಪೇಕ್ಷ ಅಂದ್ರೆ ಬಯಕೆಯೇ ಇರಬಾರದು ಅಂತಲ್ಲ. ಯಾಕೆ? ಬಯಕೆ ಇಲ್ಲದ ಜೀವನ ಅದು ನೀರಸ ಜೀವನ ಅಲ್ವಾ? ಆ ಜೀವನಕ್ಕೆ ಒಂದು ಅರ್ಥವೇ ಇರೋದಿಲ್ಲ. ಬಯಕೆ ಇರಬೇಕು. ಶಾಶ್ವತ ಸುಖವನ್ನ ಪಡೆಯುವ ಬಯಕೆ ಬೇಕು ಹೊರತಾಗಿ ತಾತ್ಕಾಲಿಕವಾದ ಅಥವಾ ದುಃಖ ಕೊಡುವಂತ ಸುಖವನ್ನ ಬಯಸುವಂತ ತಪ್ಪು. ಅನಪೇಕ್ಷ. ಮತ್ತು ಎರಡನೇದು ಶುಚಿ. ಶುಚಿ ಅಂದ್ರೆ ಗೊತ್ತು, ಶುದ್ಧವಾಗಿರುವುದು. ಆಂತರ ಮತ್ತು ಬಾಕ್ಯ, ಒಳಗಿನಿಂದಲೂ ಶುದ್ಧ. ಒಳಗಿನ ಶುದ್ಧ ಅಂದ್ರೆ ಕಾಮಕ್ರೋಧಾದಿ ಅರಿಷಡ್ವರ್ಗಗಳನ್ನ ದೂರ ಇಡಬೇಕು. ಬಾಕ್ಯ ಶುದ್ಧ ಅಂತ ಹೇಳಿದ್ರೆ ಸ್ನಾನಪಾನಾದಿಗಳ ಮೂಲಕವಾಗಿ ಒಂದು ಒಳ್ಳೆ ದೇಹ ಶುಚಿಯನ್ನ ಕಾಪಾಡಿಕೊಳ್ಳುವಂಥದ್ದು. ಮತ್ತು ಇನ್ನೊಂದು ರೀತಿಯಲ್ಲಿ ಶುಚಿತ್ವ ಇದೆ. ಮನಸ್ಸು, ಮಾತು ಮತ್ತು ಕ್ರಿಯೆ, ಇವುಗಳ ಮೂಲಕವಾಗಿ ಶುಚಿತ್ವ. ಒಳ್ಳೆಯ ಆಲೋಚನವನ್ನೇ ಮಾಡೋದು, ಕೆಟ್ಟ ಆಲೋಚನೆ ಮಾಡದೇ ಇರೋದು. ಒಳ್ಳೆಯ ಮಾತನ್ನೇ ಆಡೋದು, ಕೆಟ್ಟ ಮಾತು ಆಡದೇ ಇರೋದು. ಒಳ್ಳೆಯ ಕೆಲಸವನ್ನೇ ಮಾಡೋದು, ಕೆಟ್ಟ ಕೆಲಸವನ್ನ ಮಾಡದೇ ಇರೋದು. ಇದು ಒಂದು ರೀತಿಯಾಗಿರತಕ್ಕಂಥ ಶುಚಿ. ಹೀಗೆ ಇಂತಹ ಒಂದು ನಾವು ಹೇಳ್ತೀವಲ್ಲ, ಭದ್ರಂ ಕರ್ಣೇಭಿಷ್ಣುಯಾಮ ದೇವ ಭದ್ರಂ ಪಶ್ಯೇ ಮಾಕ್ಷಬಲಿಜತ್ರಾಹ. ನಾವು ಒಳ್ಳೆಯದನ್ನೇ ನೋಡೋಣ, ಒಳ್ಳೆಯದನ್ನೇ ಕೇಳಿಸಿಕೊಳ್ಳೋಣ, ಒಳ್ಳೆಯದನ್ನೇ ಮಾತನಾಡೋಣ, ಒಳ್ಳೆಯ ಕ್ರಿಯೆಯನ್ನೇ ಮಾಡೋಣ ಅಂತ. ಹಾಗೆ ಆ ಒಂದು ಸ್ಥಿರವಾದ ಮನಸ್ಥಿತಿ ನಮ್ಮದಾಗಿರಬೇಕು. ಶುಚಿ ಮತ್ತು ದಕ್ಷ. ಯಾವುದೇ ಒಂದು ಕೆಲಸವನ್ನು ಕೊಟ್ಟರೂ ಕೂಡ ಅದನ್ನು ನಿರ್ವಹಣೆ ಮಾಡತಕ್ಕಂಥ ಸಾಮರ್ಥ್ಯ, ದಕ್ಷತೆ ಬೇಕು. ಒಳ್ಳೆಯದು ಅಂತ ಆದರೆ ಅದನ್ನು ನಾನು ಮಾಡೇ ಮಾಡ್ತೀನಿ. ಈಗ ಸಂಧ್ಯಾ ವಂದನೆ ಮಾಡಬೇಕು, ಅಯ್ಯೋ ಸ್ಕೂಲ್ಗೆ ಹೋಗ್ಬೇಕು, ಸಂಧಾನೆ ಮಾಡ್ಲಿಕ್ಕಾಗಲ್ಲ. ಕೆಲ್ಸಕ್ಕೆ ಹೋಗ್ಬೇಕು, ಸಂಧ್ಯಾ ವಂದನೆ ಮಾಡ್ಲಿಕ್ಕಾಗಲ್ಲ. ಆಗಲ್ಲ ಅಂದ್ರೆ ಆಗೋದೇ ಇಲ್ಲ. ಅದನ್ನು ಮಾಡ್ತೀನಿ ಅನ್ನೋ ಒಂದು ಇದ್ರೆ ಆ ದಕ್ಷತೆ ನಮ್ಮಲ್ಲಿ ಬೇಕು. ಏನೇ ನಮ್ಮ ಶಾಲಾ ಕಾಲೇಜು ಉದ್ಯೋಗಾದಿಗಳೇನೇ ಇದ್ರು ನಮ್ಮ ನಿತ್ಯ ಕರ್ಮಾನುಷ್ಠಾನಗಳು ಅಂತ ಏನಿದೆ ಅದನ್ನು ನಾನು ಬಿಡೋದಿಲ್ಲ. ಆ ಒಂದು ದೃಢತೆ, ದಕ್ಷತೆ ಬೇಕು. ನಮ್ಮ ಮನಸ್ಸು ನಿರಂತರವಾಗಿ ಭಗವಂತನ ಕಡೆಗೆ ಹರಿಸ್ತೇನೆ, ಕೆಟ್ಟದ ಕಡೆಗೆ ಹರಿಸೋದೇ ಇಲ್ಲ ಅನ್ನೋ ಒಂದು ದಕ್ಷತೆ ನಮ್ಮಲ್ಲೇ ಬೇಕು. ಹೀಗೆ ಉದಾಸೀನ ಅಂದ್ರೆ ಉದಾಸೀನನಾಗಿರ್ಬೇಕು ಅಂದ್ರೆ ಏನು ಕೆಲಸ ಮಾಡದೆ ಉದಾಸೀನನಾಗಿರ್ಬೇಕು ಅಂತ ಅರ್ಥ ಅಲ್ಲ. ಈ ಪ್ರಾಕೃತ ವಿಚಾರಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬಾರದು. ಅದರ ಬಗ್ಗೆ ನಾವು ತುಂಬಾ ನಮ್ಮನ್ನ ಆ ಕಡೆಗೆ ತೊಡಗಿಸಿಕೊಂಡು ಜೀವನವನ್ನು ಹಾಳು ಮಾಡ್ಕೊಳ್ಬಾರದು ಅಂತ ಅರ್ಥ. ಹೀಗೆ ಉದಾಸೀನ, ನಮ್ಮೊಳಗಿನ ದೇವರು, ಅವನ ಬಗ್ಗೆ ನಮ್ಮ ಹೆಚ್ಚಿನ ಆಲೋಚನೆಗಳ ಬೇಕೇ ಹೊರತಾಗಿ ಪ್ರಾಕೃತ ವಿಚಾರಗಳ ಕಡೆಗೆ ಅತಿಯಾದ ಆಲೋಚನೆಯನ್ನ ಮಾಡಿಕೊಂಡು ಸಮಸ್ಯೆಗಳನ್ನ ನಮಗೆ ಪರಿಹಾರ ಮಾಡ್ಲಿಕ್ಕೆ ಆಗದೆ ಹೋದರೂ ಕೂಡ ದಿನಪೂರ್ತಿ ಅದೇ ಸಮಸ್ಯೆಗಳ ಬಗ್ಗೆ ನಾವು ತಲೆಯಲ್ಲಿ ತುಂಬಿಸಿಕೊಂಡು ಅದರಿಂದ ನಮ್ಮ ಆರೋಗ್ಯವನ್ನ ಹಾಳು ಮಾಡ್ಕೊಳ್ಳೋದಾಗತ್ತೆ ಹೊರತಾಗಿ ಮತ್ತೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಏನೇನೋ 10 ಸಮಸ್ಯೆಗಳಿರ್ತವೆ, ಅದ್ರ ಬಗ್ಗೆ ಮಾತನಾಡದಷ್ಟು, ಆಲೋಚನೆ ಮಾಡಿದಷ್ಟು ಸಮಸ್ಯೆಯಾಗೇ ಇರತ್ತೆ ಹೊರತು ನಮ್ಮ ಆರೋಗ್ಯ ಇನ್ನೂ ಹಾಳಾಗತ್ತೆ, ನಮ್ಮ ಸಾಧನೆ ಅಲ್ಲೇ ಉಳಿದು ಬಿಡತ್ತೆ. ಅದರ ಬದಲು ಆ ತಾತ್ಕಾಲಿಕವಾದ ಅಪರಿಹಾರ್ಯವಾದಂಥ ಪರಿಹಾರ ಮಾಡ್ಲಿಕ್ಕೆ ಆಗದೆ ಇರತಕ್ಕಂಥ ಎಷ್ಟೋ ಸಮಸ್ಯೆಗಳ ಬಗ್ಗೆ ನಾವು ಉದಾಸೀನರಾಗಿದ್ದು ಬಿಡಬೇಕು. ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಂಡು ನಮ್ಮ ಜೀವನವನ್ನ, ನಮ್ಮ ಸಾಧನೆಯನ್ನ ಹಾಳು ಮಾಡಿಕೊಳ್ಳುವಂಥದ್ದಲ್ಲ. ಹೀಗೆ ನಮ್ಮ ಸಾಧನೆಗೆ ಅಡ್ಡಿಪಡಿಸುವಂತ ವಿಚಾರಗಳ ಬಗ್ಗೆ ಉದಾಸೀನರಾಗಿರಬೇಕು ಅಂತ ಅರ್ಥ. ಗತವ್ಯತಃ, ಏನು ಬೇಕಾದರೂ ಆಗ್ಲಿ ನಾವು ವಿಪರೀತವಾದ ಆಲೋಚನೆ ಮಾಡುವಂಥ ತಪ್ಪು. ವ್ಯಥೆಯನ್ನು ಬಿಟ್ಟು ಬಿಡಬೇಕು. ತುಂಬಾ ಅದರಲ್ಲೇ ಮಗ್ನರಾಗಿ ಏನೋ ಒಂದು ಬೇಸರದಲ್ಲೇ ಮುಳುಗಿರುವಂಥದ್ದು, ಆಕಾಶವೇ ತಲೆ ಮೇಲೆ ಬಿದ್ದಂಗೆ ಇರೋದು ಅಂತಾರಲ್ಲ, ಹಾಗೆ ಅದಿರಬಾರದು.
ನಾವು ಆ ಥರ ಇದ್ದ ಕೂಡಲೇ ಆ ಸಮಸ್ಯೆಗಳಿಂದ ಪರಿಹಾರ ಆಗೋದಿಲ್ಲವಲ್ವಾ. ಹಾಗಾಗಿ ಅಂಥದ್ರಿಂದಾಗಿ ಗತವ್ಯತಃ ಏನಾದರೂ ಬೇಸರ ಮಾಡಿಕೊಳ್ಳದೇನೆ ಸದಾ ಆನಂದದಿಂದ ಇರುವಂಥದ್ದು. ಸರ್ವಾರಂಭ ಪರಿತ್ಯಾಗಿ, ಆರಂಭಗಳು ಅಂದ್ರೆ ಏನೇನೇನೇನೋ ಶುರು ಮಾಡ್ತಾ ಇರ್ತೀವಿ, ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇರ್ತೀವಿ. ಒಂದು ಮಗುವಾಗಿದ್ದಾಗ ಆ ಮಗುವಿನ ಆಲೋಚನೆ, ಮಗುವಿನ ಕ್ರಿಯೆ ಅದೇ ಬೇರೆ. ಅದೇ ಬೆಳೀತಾ 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 ಒಂದೊಂದೇ 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 ನಮ್ಮ ಜೀವನದಲ್ಲಿ ಸೇರ್ಕೊಳ್ತಾ ಹೋಗುತ್ತೆ. ಆದರೆ ಯಾವ ಸೇರಿಕೊಳ್ಳುವಿಕೆಯು, ಉದಾಹರಣೆ ನಾವು ಓದೋದು ಇರಲ್ಲ, ಓದ್ಲಿಕ್ಕೆ ಶುರು ಮಾಡ್ತೀವಿ, ಶಾಲೆಗೆ ಹೋಗ್ಲಿಕ್ಕೆ ಶುರು ಮಾಡ್ತೀವಿ, ಹಾಗೆ ಒಂದೊಂದೇ ಬೆಳ್ಕೊಂಡು ಹೋಗ್ತೀವಿ. ಆದರೆ ಯಾವುದೂ ಕೂಡ ಹೊಸದಾಗಿ ನಮ್ಮ ಜೀವನಕ್ಕೆ ಯಾವುದೇ ಬಂದರೂ ಕೂಡ ಸಾಧನೆಗೆ ಅಡ್ಡಿಯಾಗುವಂತ ಸರ್ವವನ್ನು ಬಿಟ್ಬಿಡ್ಬೇಕು. ಸರ್ವಾರಂಭಗಳನ್ನು, ನಾವು ಮದ್ಯಪಾನ ಮಾಡೋದು, ಧೂಮಪಾನ ಮಾಡೋದು, ಕೆಟ್ಟ ಮಾತಾಡೋದು, ಕೆಟ್ಟ ಕೆಲಸ ಮಾಡೋದು, ಇದೆಲ್ಲ ನಮ್ಮ ಸಾಧನೆಗೆ ಅಡ್ಡಿಪಡಿಸುವಂಥದ್ದು. ಹೀಗೆ ಸಾಧನೆಗೆ ಅಡ್ಡಿಪಡಿಸುವಂತಹ ಕೆಟ್ಟ ಕಾರ್ಯಗಳು, ನಿಂದಿತವಾದ ಕಾರ್ಯಗಳು ಅಂತ ಏನಿದ್ದಾವೆ ಅದನ್ನ ಪರಿತ್ಯಾಗ ಮಾಡಬೇಕು. ಅದು ಯಾವುದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬಾರದು. ಸರ್ವಾರಂಭ ಪರಿತ್ಯಾಗಿ ಅಂದ್ರೆ ಏನೂ ಮಾಡದೆ ಸುಮ್ಮನೆ ಕೂರಬೇಕು ಅಂತ ಅರ್ಥ ಅಲ್ಲ. ಯಾವುದು ಮಾಡಬೇಕಾದ ಕೆಲಸಗಳೋ ಅದನ್ನ ಮಾಡಬೇಕು. ಯಾವುದು ಮಾಡಬಾರದದ್ದು ಅಂತಿರುತ್ತೋ ಅಂಥದ್ದು ಯಾವುದು ಬೇಕಾದರೂ ಆಗಲ್ಲ. ಸರ್ವ ಅದು ಇದು ಅಂತ ಇಲ್ವೇ ಇಲ್ಲ ಅದರಲ್ಲಿ. ಮಾಡಬಾರದ ಕೆಲಸ, ಮಾಡಬಾರದ ಮಾತು, ಮಾಡಬಾರದ ಆಲೋಚನೆ, ಇದು ಯಾವುದನ್ನು ನಾವು ನಮ್ಮ ಜೀವನದಲ್ಲಿ ಅವಕಾಶನೇ ಕೊಡಬಾರದು ಅಂತ ಅಭಿಪ್ರಾಯ. ಇದನ್ನೆಲ್ಲ ಯಾರು ಜೀವನದಲ್ಲಿ ಅಳವಡಿಸಿಕೊಳ್ತಾರೋ ಅವನು ನನಗೆ ಅತ್ಯಂತ ಪ್ರೀತಿ ಪಾತ್ರನು. ಅನಪೇಕ್ಷ, ಬಯಕೆಯ ಬೆನ್ನತ್ತಿ ಹೋಗದವನು, ಅತಿಯಾದ ಬಯಕೆಯನ್ನ ಇಟ್ಟುಕೊಳ್ಳದವನು. ಶುಚಿ, ಅಂತರ ಮತ್ತು ಬಾಕ್ಯವಾಗಿ ಶುಚಿಯಾಗಿ ನಿರ್ಮಲನಾಗಿ ಇರುವವನು. ದಕ್ಷ, ಭಗವಂತನ ವಿಚಾರಗಳನ್ನ ದಕ್ಷವಾಗಿ ಸಮರ್ಥವಾಗಿ ಮುಂದುವರಿಯುವನು. ಸಾಧನಾ ಮಾರ್ಗದಲ್ಲಿ ಸಮರ್ಥವಾಗಿ ಮುಂದುವರಿಯುವವನು. ಸಾಧನೆಗೆ ಅಡ್ಡಿಪಡಿಸುವಂತಹ ತೊಂದರೆಗಳನ್ನ ಸಮರ್ಥವಾಗಿ ದೂರ ಮಾಡುವವನು. ಉದಾಸೀನ, ಪ್ರಾಕೃತ ವಿಚಾರಗಳ ಕಡೆಗೆ ಹೆಚ್ಚು ತಲೆಕೆಡಿಸಿಕೊಳ್ಳದೆ ನಿರ್ಲಿಪ್ತನಾಗಿರುವವನು. ಗತವ್ಯತಃ, ಏನೇ ಆದರೂ ಕೂಡ ತೊಂದರೆ ಪಟ್ಟುಕೊಳ್ಳದವನು, ಅತಿಯಾಗಿ ತಲೆ ಕೆಡಿಸಿಕೊಳ್ಳದವನು. ಸರ್ವಾರಂಭ ಪರಿತ್ಯಾಗಿ, ನಮ್ಮ ಸಾಧನೆಗೆ ಅಡ್ಡಿ ಆತಂಕಗಳನ್ನು ಉಂಟು ಮಾಡುವಂತ ಯಾವುದನ್ನು ಕೂಡ ಆರಂಭಿಸದವನು. ಯಾವುದು ನಮ್ಮ ಸಾಧನೆಗೆ ಸಹಕಾರಿಯೋ ಅದನ್ನು ಮಾತ್ರ ನಾನು ಮಾಡ್ತೇನೆ ಹೊರತು ಸಾಧನೆಗೆ ಅಡ್ಡಿಪಡಿಸುವಂತ ವಿಚಾರಗಳನ್ನು ನಾನು ಎಂದೆಂದಿಗೂ ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಿಲ್ಲ ಎಂಬುದಾಗಿ ಯಾರಿರುತ್ತಾರೋ, ಯಾರು ಈ ಎಲ್ಲಾ ಗುಣಗಳನ್ನು ಅಳವಡಿಸಿಕೊಂಡಿದ್ದಾನೋ ಸಹ ಮದ್ಭಕ್ತ, ಅವನೇ ನನ್ನ ಭಕ್ತ, ಅವನೇ ನನಗೆ ಪ್ರಿಯ, ಅವನೇ ನನಗೆ ಅತ್ಯಂತ ಪ್ರೀತಿ ಪಾತ್ರನಾದವನು. ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ. ಶ್ರೀಕೃಷ್ಣಾರ್ಪಣಮಸ್ತು.